ಕಂಪ್ಲೇಂಟ್ ಅಂದರೆ ತುಂಬ ಸರ್ತಿ ಕಂಪ್ಲೇಂಟ್ ಕೊಟ್ವಿ ಮೇಡಮ್, ಕಮಿಷನರಿಗೆ ಕೊಟ್ವಿ, ACP ಕೊಟ್ವಿ, ಎಲ್ಲಿ ಕೊಟ್ಟರು ಏನೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ನಮ್ಮನ್ನು ನನ್ನ ಹಸ್ಬೆಂಡ್ನ ದೂರ ಮಾಡ್ತಾಯಿದ್ದಾರೆ. ಲೈಕ್ ನಾನು ನನ್ನ ಜೊತೆ ಮಕ್ಕಳ ಜೊತೆ ಸಣ್ಣ ಮಕ್ಕಳು ಪುಟ್ಟ ಮಕ್ಕಳು ಬೇರೆ ಇದ್ದಾರೆ. ತುಂಬಾ ಕಷ್ಟ ಆಗ್ತಾಯಿದೆ. ಏನು ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ, ಎಲ್ಲಿ ಹೋದರೂ ನ್ಯಾಯನೇ ಸಿಗ್ತಾ ಇಲ್ಲ ಮೇಡಮ್. ನಿಮಗೆ ಮೇಡಮ್ ಇನ್ಸ್ಪೆಕ್ಟರ್ ಸಂದೇಶ್ PG ಅವರು, ಮೂಡುಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು, ಅದೇ ನೀನು ನನ್ನ ಜೊತೆ ಮಲ್ಕೋಬೇಕು, ನೀನು ನನ್ನ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕು, ಹಾಗಾದರೆ ಮಾತ್ರ ನಿನ್ನ ಗಂಡನ ಬಿಡ್ತೀನಿ, ಇಲ್ಲದ ನಾನು ಬಿಡೋದಿಲ್ಲ. ಅವರು ಇನ್ನೊಂದು ನನಗೆ ಆಫರ್ ಮಾಡಿದರು, ಲೈಕ್ ಸಂದೇಶ್ PG ಅವರು ಈ ಪೋಸ್ಟಿಗೆ ಬರಬೇಕಾದ್ರೆ, ಅಂದರೆ ಅವರು ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಅವರು ಹೋಮ್ ಮಿನಿಸ್ಟ್ರಿಗೆ 50 lakhs ಕೊಟ್ಟು ಅವರು ಈ ಪೋಸ್ಟಿಗೆ ಬಂದಿದ್ದಾರಂತೆ. ಸೊ ನನಗೆ ಅವರು ಆಪ್ಷನ್ ಕೊಟ್ಟಿದ್ದಾರೆ, ನೀವು ನನಗೆ 25 lakhs ಕೊಡು, ಇಲ್ಲ ನೀನು ನನ್ನ ಜೊತೆ ಮಲಗು, ಈ 2 ಆಪ್ಷನಲ್ಲಿ ಯಾವುದಾದ್ರೂ ಒಂದಕ್ಕೆ ಒಪ್ಪು. ಹಾಗಾಗಿ ಆವಾಗ ನಿನ್ನ ಗಂಡನ ನಾನು ಬಿಡ್ತೀನಿ, ಇಲ್ಲಾಂದರೆ ಅವ್ರ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಅಂತೇಳಿ ಬೆದರಿಸಿದ್ದಾರೆ, ತುಂಬಾ ಬೆದರಿಸಿದ್ದಾರೆ. ಹಾಗಾಗಿ ನಾನು ಅವರಿಗೆ ತುಂಬ ಭಯಪಟ್ಟು ಬೇರೆಯವರಿಂದ ಸಾಲ ಇಸ್ಕೊಂಡು 50,000 ಕೊಟ್ಟಿದ್ದೇನೆ ಅವನಿಗೆ. ಇದರ ಹಿಂದೆ ತುಂಬ ಜನ ಮಹಿಳೆಯರಿದ್ದಾರೆ, ತುಂಬ ಜನ ಸಫರ್ ಆದವರಿದ್ದಾರೆ. ಅದರಲ್ಲಿ ಕೆಲವು ಮಹಿಳೆಯರು ನನ್ನ ಹಸ್ಬೆಂಡ್ ಹತ್ರ ಬಂದರು. ನನ್ನ ಹಸ್ಬೆಂಡ್ ಒಬ್ಬರು ಸೋಷಿಯಲ್ ವರ್ಕರ್, ಅವ್ರ ಹತ್ರ ಬಂದರು. ಸರ್ ಹೀಗೆ ವಿಷಯ ಇದೆ, ನಮಗೆ ಸಂದೇಶದಿಂದ ತುಂಬಾ ಉಪದ್ರ ಇದೆ, ತುಂಬಾ ಟಾರ್ಚರ್ ಕೊಡ್ತೇನೆ ಅವನು, ನಮಗೇನಾದರೂ ಸಹಾಯ ಮಾಡಿ ಅಂತ. ಸರಿ ನಿಮಗೆ ಸಹಾಯ ಮಾಡೋಣ ಅಂತೇಳಿ ಇವರು ಕಮಿಷನರ್ ಹತ್ರ ಕಂಪ್ಲೇಂಟ್ ಇಟ್ಕೊಂಡು ಹೋದರು. ಜುಲೈ 2025 ಆಗಿರೋದು ಇದು. ಜುಲೈಯಲ್ಲಿ ಕಮಿಷನರ್ ಹತ್ರ ಕರ್ಕೊಂಡು ಹೋದರು. ಕಮಿಷನರ್ ಹತ್ರ ಹೇಳಿದ್ವಿ, ಹೀಗೆ ವಿಷಯ ಸರ್, ಎಲ್ಲ ಇದು ಪ್ರೂಫ್ಸ್ ಇದೆ ನಮ್ಮಲ್ಲಿ, ಇಂಥ ಮಹಿಳೆಯರು ನಮ್ಮ ಹತ್ರ ಬಂದಿದ್ದಾರೆ, ಅವರನ್ನು ಕರೆಸಿ ಎನ್ಕ್ವೈರಿ ಮಾಡಿಸಿ ಅಂತೇಳಿ ಖುದ್ದಾಗಿ ಹೋಗಿ ಭೇಟಿಯಾಗಿ ಮಾತಾಡಿದ್ದೀವಿ. ಅವ್ರು ಹೇಳಿದರು, ಇದು ACPಗೆ ಕಳಿಸ್ತೀನಿ, ACP ಇದರನ್ನು ಎನ್ಕ್ವೈರಿ ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತಾರೆ ಅಂತ. ಆದರೆ ಇವತ್ತಿನವರೆಗೆ ಯಾವುದೇ ಕಂಪ್ಲೇಂಟ್ ಮೇಲೆ ನಮಗೆ ಎನ್ಕ್ವೈರಿ ಆಗಿಲ್ಲ. ಸರ್, ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನೀನು ನನಗೆ 25 lakhs ಕೊಡಬೇಕು. ನಾನು ಈ ಪೊಸಿಷನಿಗೆ ಬರಬೇಕಾದ್ರೆ 50 lakhs ಹೋಮ್ ಮಿನಿಸ್ಟ್ರಿಗೆ ಕೊಟ್ಟು ಈ ಪೊಸಿಷನಿಗೆ ಬಂದಿದ್ದೀನಿ. ನೀನು ನನಗೆ 25 lakhs ಕೊಡು, ಇಲ್ಲ ನನ್ನ ಜೊತೆ IBಗೆ ಬಾ, ನನ್ನ ಜೊತೆ ಅಡ್ಜಸ್ಟ್ಮೆಂಟ್ ಮಾಡು, ಹಾಗಾದರೆ ಮಾತ್ರ ನಿನ್ನ ಗಂಡನ ಬಿಡ್ತೀನಿ, ಇಲ್ಲಾದರೆ ಬಿಡೋದಿಲ್ಲ. ಗಂಡ ಹೊರದೇಶದಲ್ಲಿರುವವರನ್ನು ಅಥವಾ ಹೆಣ್ಣು ಮಕ್ಕಳು ಇರುವ ಮನೆಯವರನ್ನು ಅಂಥವ್ರನ್ನು ಟಾರ್ಗೆಟ್ ಮಾಡೋದು, ಮಂಚಕ್ಕೆ ಬಾ ಅಂತ ಕರೆಯೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲ ನೀನು ನನಗೆ ಇಷ್ಟು ಹಣ ಕೊಡು. ಎಲ್ಲಿ ಓದ್ತಿರೋದು? ಎಕ್ಸಲೆಂಟಾ? ಓದ್ತಿದ್ದಾಳೆ ಎಕ್ಸಲೆಂಟ ಇನ್ನೊಂದಂಟ ನಿನ್ ಗೊತ್ತಿದೆಯಲ್ಲ, ಪೊಲೀಸ್ ಅಲ್ಲ ನೀನು, ಹುಡ್ಕೊಂಡು ಹೋಗು. ಮಗಳು ಎಲ್ಲಿ ಓದ್ತಿದ್ದಾಳೆ? ಅವಳ ಅಮ್ಮ ಓದ್ಲಿ, ನೀನ್ ಹೋಗು. ನೋಡು, ನೀನ್ ಒಟ್ಟು ಮಾತಾಡ್ಬೇಡ ಸಂದೇಶ್, ಒಟ್ಟು ಮಾತಾಡ್ಬೇಡ, ನನ್ನ ಪೇಷನ್ಸ್ ನ ಟೆಸ್ಟ್ ಮಾಡ್ಬೇಡ, ನೀನ್ ಒಟ್ಟು ಮಾತಾಡ್ಬೇಡ, ನಾನು ಯಾವ್ದ್ರಲ್ಲೂ ಇಲ್ಲ. ನೀನು ನಿನ್ಗೆ ಕಲ್ಚರ್ ಇಲ್ದವನು ನೀನು. ಏನು ನಿನ್ನ ತಾಯಿಗೆ ಅದಕ್ಕೆ ಇಷ್ಟು ದಿನ ನೀನ್ ನಮಗ್ ಸುಮ್ಮನೆ ಹಾಕಿದ್ದೀನಂದ್ರೆ ಇನ್ನೊಂದು ಹೆಣ್ಣಿಗೆ ನಾನು ಹೇಳ್ಬಾರ್ದು ಅಂತ. ಓದ್ತಿದ್ದಾಳೆ? ಮಗನೇ ಮುಚ್ಚು ಬಾಯಿ. ಕಂಡ ಹೆಣ್ಣು ಮಕ್ಕಳ ಹತ್ರ ಎಲ್ಲಿ ನೋಡಿದ್ರು ಕಾರ್ ಅಡ್ಡ ಹಾಕಿ ಹೋಗ ನಾಯಿ ನೀನು. ನನ್ ಹೇಳ್ತೀಯ? ಮಗಳಿಗೆ ಹತ್ತಬೇಕಲ್ಲ, ಹೋಗು. ಅವಳ ಅಲ್ಲ, ಅವಳ ಮೈ ಮುಟ್ಟು ಆಮೇಲೆ ನಿನ್ನ ಬೆನ್ನು ಬುಕಣಿ ಮಾಡ್ಲಿಲ್ಲ ನೋಡು, ನಾನು ಈಗಲೇ ಕಮಿಷನರಿಗೆ ಹೇಳ್ತೀನಿ. ಇದನ್ನೆಲ್ಲ ಕಳಿಸ್ತೀನಿ ನಾನು. ಯಾಕೆಂದ್ರೆ ಇನ್ನು ಬಿಡಲ್ಲ. ಇಷ್ಟು ದಿನ ನಾನು ನಿನ್ನನ್ನು ಬಿಟ್ಟೆ ಯಾಕೆ ಅಂದ್ರೆ 8 ವರ್ಷ ನಿನ್ ಜೊತೆಗೆ ನಾನು ಲೈಫ್ ಕಳೆದಿದ್ದೀನಿ. ನನ್ನಿಂದ ಸಂದೇಶ್ ಲೈಫ್ ಹಾಳಾಗಬಾರ್ದು ಅಂತ ನಾನು ಎಲ್ಲ ಡೀಟೇಲ್ ಕೊಡ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ನೀನು ನನ್ನ ಮಗಳ ತಂಟೆಗೆ ಬರ್ತೀಯಲ್ಲ, ಇಟ್ ಇಸ್ ದ ಫೈನಲ್ ಸಂದೇಶ್, ಬರ್ದಿಟ್ಕೋ ನೀನು. ನಿನ್ನ ನಾನು ಸುಧಾರಿಸಿದ್ ಯಾಕೆ ಅಂದ್ರೆ ನಾನ್ ಲೈಫ್ ಕಳೆದಿದ್ದೀನಿ, ನಿನ್ನ ಗಂಡ ಅನ್ಕೊಂಡಿದ್ದೀನಿ ಅಂತ ಸುನೀತಾನ ಹತ್ರ ಹೋಗಿ ಕೇಳು. ನಾನು ನಿನ್ನ ಬಗ್ಗೆ ಏನು ಡೀಟೇಲ್ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ನನ್ಗೆ ಗಂಡ ಅನ್ಸ್ಕೊಂಡಿದ್ದಾನೆ, ಸ್ವಲ್ಪ ದಿನ ಚೆನ್ನಾಗಿರ್ಲಿ ಅವನು, ನಾನು ಅವನ ತಂಟೆಗೆ ಹೋಗ್ಬಾರ್ದಂತ. ಅವಳು ಫೋನ್ ಮಾಡಿದಾಗೆಲ್ಲ ನಾನು ಅದನ್ನೇ ಹೇಳ್ತಿದ್ದೆ, ಒಂದ್ ಅವಕಾಶ ಕೊಡು, ತಪ್ಪು ಮಾಡ್ತಾರೆ, ನಾನು ಅದ್ರಲ್ಲಿ ಬರೋದಿಲ್ಲ ಅಂತ. ನೀನು ನನ್ನ ಮಗಳ ತಂಟೆಗೆ ಬರ್ತೀಯಲ್ಲ, ನೀನು ಇದ್ರ ಪರಿಣಾಮ. ಹೂ ಇಸ್ ಸ್ಮಿತಾ? ಐಶೋ ನಾವು ಐಶೋ, ಹೂ ಇಸ್ ಸ್ಮಿತಾ? ನಾನು ಕೂತಲ್ಲೇನೆ ಈಗಲೇ ನಿನಗೆ 10 ನಿಮಿಷದಲ್ಲಿ ಇಲ್ಲಿಗೆ ನೀನು ಕೈದು ಮಾಡಿದ್ರೆ ಬಚಾವ್, ಇಲ್ಲಾಂದ್ರೆ ನಾನೇ ಕಮಿಷನರ್ ಹತ್ರ ನಿನಗೆ ಫೋನ್ ಮಾಡಿಸಿ ಕಮಿಷನರ್ ಆಫೀಸ್ ಓಪನ್ ಮಾಡಿ ನಿನ್ನ ಕಳ್ಸಿಲ್ಲ, ನನ್ನ ಹೆಸರು ತೆಗ್ದಾಕು ನೀನು. ಸ್ಮಿತಾ ಐಶೋ ನೀನು ನನ್ನ ಹತ್ರ ಮಾತಾಡ್ಬೇಡ, ನೀನು ಕುಡಿಬಾರ್ದು, ನಿನ್ನ ಲೈಫ್ ಹಾಳಾಗಬಾರ್ದು.
ನೀನು ಡಬಲ್ ಗೇಮ್ ಮಾಡ್ತಾಳೆ ಅಂತ್ಯ. ಏನ್ ಡಬಲ್ ಗೇಮ್ ಮಾಡಿದೀನಿ ಅವಳ ಹತ್ರ ಕೇಳು, ನಿನ್ನ ಎದುರಿಗೆ ಕೇಳು. ಆಯ್ತು, ನೀನ್ ಏನ್ ಮಾಡ್ಕೋ, ಸಸ್ಪೆಂಡ್ ಆಗ್ಲಿ, ಹೋಗಿ ಸಸ್ಪೆಂಡ್ ಅಲ್ಲ, ನಾಟ್ ಕಮ್ ಸಿವಿಲ್ ಡಿಪಾರ್ಟ್ಮೆಂಟ್ ಟಿಲ್ ಯುವರ್ ಸರ್ವಿಸ್. ಕೆಲ್ಸ ಹೋಗ್ಲಿ, ನಾನು ಹಾಕ್ತೀನಿ ನೋಡು, ಕೆಲ್ಸ ಹೋಗ್ಲಿ, ಕೆಲ್ಸ ಹೋಗ್ಲಿ. ನೋಡು, ನಾನು ಆದಷ್ಟು ಸುಧಾರಿಸ್ತಿದ್ದೀನಿ. ಯಾಕೆ ಅಂದ್ರೆ ನನ್ನಿಂದ ಯಾರ ಲೈಫ್ ಹಾಳಾಗ್ಬಾರ್ದು ಅಂತ. ನಾನು ಹಾಗೆ ಹುಚ್ಚು ನಾಯಿ ತರ ತಿರ್ಗೋದಿದ್ರೆ ನಿನ್ನ ಜೊತೆಗೆ ತಿರುಗ್ತಿದ್ದೆ, ನಾನು ಎಲ್ಲೂ ತಿರ್ಗಲ್ಲ. ನೀನು ನನ್ನ ಹತ್ರನೂ ಮಾತಾಡುದು, ಅಲ್ಲೂ ಮಾತಾಡುದು. ಅಲ್ಲಿ ನಾನು ಹೇಳಿದ್ದೀನಲ್ಲ, ಅವಳ ಹತ್ರ ಮಾತಾಡಿದ್ದು ಕಾಲರ್ ಐಡಿ ಇದೆ. ನಿನಗ್ ಬೇಕಾದ್ರೆ ನೀನು ಇಂಥವನೇ ಅಂತ ಗೊತ್ತಿದ್ದೆಲ್ಲ ಕಾಲರ್ ಐಡಿ ಇದೆ. ನಿನಗ್ ಬೇಕಾದ್ರೆ ನಾನು ಹಾಕ್ತೀನಿ. ನನ್ನಲ್ಲಿ ನಾನು ಸಂದೇಶ್ ಕೆಟ್ಟವನು, ಹೋಗಬೇಡ ಸುನೀತಾ ಅಂತ ಒಂದು ಮಾತು ಹೇಳಿದಿದ್ರೆ, ಒಂದೇ ಒಂದು ಮಾತು ಹೇಳಿದ್ರೆ ನೀನ್ ಚಪ್ಪಲಿಲ್ ಹೊಡಿ ನನ್ಗೆ. ನಿನಗೆ ಡಬಲ್ ಗೇಮ್ ನಿಲ್ಲಿಸ್ತೀನಿ ಮಗಳ. ಮಾಡೋದು ನಿನ್ನ ನೇಚರು. ಡಿಸ್ಮಿಸ್ ಆಗ್ಲಿ, ಆಮೇಲೆ ಹೊರಗೆ ಬಂದೇ ಬರ್ತೀನಿ. ಡಿಸ್ಮಿಸ್ ಎಲ್ಲಿ ಹೊರಗಡೆ ಬಂದ್ರು ನನ್ನ ಮೈ ಮುಟ್ಲಿಕ್ಕೆ ನಾನು ಬಿಡುದಿಲ್ಲ ಸಂದೇಶ್. ನಾನು ದಡ್ಡಿ ಆಗಿದ್ದಿದ್ರೆ ಈ ಊರಲ್ಲಿ ಬಂದು ಒಂಟಿಯಾಗಿ ಜೀವನ ಕಳಿತಿರ್ಲಿಲ್ಲ, ಗೊತ್ತಾಯ್ತಾ? ಆಗ್ಲಿ, ನೀನಾದ ಅವನು ದಿಲೀಪನಿಗೆ ಎದುರಿಸು, ನನಗೆ ಎದುರಿಸ್ಬೇಡ. ಅಲ್ಲ, ಅವನ ಅಪ್ಪ ದಿಲೀಪ್. ನೀನೆಂತ ಇರೋದ ದಿಲೀಪನ ಹತ್ರ ಹೋಗೋದಾದ್ರೆ? ನಿನಗೆ ನಿನಗೆ ಸುನೀತನಿಗೆ ಹೆದರಿಸಿ ಅಭ್ಯಾಸಕ್ಕೆ ಬಿದ್ದಿದೆ. ನೀನೊಂದು ಕಮಿಷನರ್ ಕಂಪ್ಲೇಂಟ್ ಮಾಡು, ನೀನು ಡಿಸ್ಮಿಸ್ ಆಗ್ಲಿ. ನೀನು ಮಗಳ ನೀನು ಸೇರ್ಸಿ ಹಾಕ್ತೀನಿ, ಕಂಪ್ಲೇಂಟ್ ಮಾಡು, ಡಿಸ್ಮಿಸ್ ಆಗ್ಲಿ, ಸಸ್ಪೆಂಡ್ ಆಗ್ಲಿ. ಹಣ ಬರಕ್ಕೆ ಬೆಂಕಿ ಹಾಕ್ಲಿಕ್ಕೆ ಯಾವಾಗ ನೋಡಿದ್ರೆ ಗಂಡ ಹೆಣ್ಣು ಮಕ್ಕಳ ಮೇಲೆ ಅಧಿಕಾರ. ಮನೆಯಲ್ಲಿ ತೋರಿಸೋ ಈ ಪೌರುಷ ಉಸಿರು ಬಿಡಲ್ಲ ಅಲ್ಲಿ.